ಯಾಕೆ ನಗ್ತಾ ಇದೀಯಾ? ನಿನ್ ಶರ್ಟ್ ನೋಡಿ. ಈ ಶರ್ಟ್ ಏನ್ ನಿಂದಲ್ವಲ್ಲ? ಸೂಪರ್ ಆಗಿದೆ. ಹೀಗೆ ನೀನ್ ಆಚೆ ಹೋದ್ರೆ ನೋಡ್ದೋರೆಲ್ಲ ಜೋರಾಗಿ ನಿನ್ ನೋಡಿ ನಗ್ತಾರೆ. ನನ್ ಶರ್ಟ್ ಏನಾಗಿದೆ? ಇದಂಗೆ ಬಂತು? ಕೊಟ್ಟಿದ್ದಕ್ಕೆ ಬಂದಿದ್ದು. ಕೊಡಕ್ಕಿದೇನ್ ಪ್ರಸಾದನ? ಎಲ್ಲಿಂದ ಬಂತು ಅಂತ ಕೇಳಿದ್ದು. ಏನಾಯ್ತು ನೋಡಮ್ಮ, ಶರ್ಟ್ ಮೇಲೆ ಲಿಪ್ಸ್ಟಿಕ್ ಹಾಕಿದ್ದಾರೆ. ಯಾರೋ? ಅದನ್ನೇ ಕೇಳ್ತಿರೋದು. ಇನ್ಯಾರು? ಸಾಂಬಾರು. ಸಾಂಬಾರಾ? ಸಾಂಬಾರ್? ಅದೇ ಚಾರು. ಚಾರು ಬಂದಾಗಿಂದ ಅವಳನ್ನ ನೋಡಿ ಹೊಟ್ಟೆವ್ರಿ ಪಟ್ಕೋತಿದ್ಯಾ ಅಂತ ನನಗ್ ಗೊತ್ತು. ಒಳ್ಳೆ ಹುಡುಗಿ ಮೇಲೆ ಯಾಕೆ ಆಪಾದನೆ ಹಾಕ್ತಿದ್ಯಾ? ಏನಾಯ್ತೆ? ಚಾರು ಎಲ್ರ ಜೊತೆ ತುಂಬಾ ಚೆನ್ನಾಗಿದ್ದಾಳಲ್ಲ, ಎಲ್ರು ಅವಳನ್ನ ಮೆಚ್ಕೊಂಡಿದ್ದಾರೆ. ಅದನ್ನ ಸಹಿಸ್ಕೊಳಕ್ಕಾಗ್ದೆ ಸೀನು ಶರ್ಟ್ಗೆ ಲಿಪ್ಸ್ಟಿಕ್ ಹಾಕಿದಾಳೆ ಅಂತ ಹೇಳ್ತಿದ್ಯಾ? ಸೀನು, ಸೀನು, ನೀನ್ ನಿಜ ಹೇಳು. ಯಾವತ್ತಾದ್ರೂ ಆದ್ಯ ನಿನ್ ಜೊತೆಲಿ ತಪ್ಪಾಗಿ ನಡ್ಕೊಂಡಿದ್ದಾಳ? ಇಲ್ಲ ಅತ್ತೆ. ಏನ್ ನಡೀತು? ಅದು ಮಾವ, ಅಮ್ಮನ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರು ಅಳೋದು ಮಾಮೂಲಿನೇ ಅಲ್ವಾ? ತಪ್ಪು ಮಾಡಿದ್ರೆ ಹೇಳ್ಬೇಕು. ಆದ್ರೆ ಯಾವ ತಪ್ಪು ಮಾಡ್ತಿರೋ ನನ್ ತಂಗಿ ಮಗಳ ಮೇಲೆ ಸುಮ್ನೆ ಯಾಕೆ ಆರೋಪ ಹೊರಿಸ್ತೀನಿ? ಅಮ್ಮ, ಅವಳು ತಂಗಿ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇದೆಯೋ, ನನ್ ತಂಗಿ ಮೇಲೆ ನನಗೂ ಕೂಡ ಅಷ್ಟೇ ಪ್ರೀತಿ ಇದೆ. ನನ್ ತಂಗಿ ಕಣ್ಣಲ್ಲಿ ಕಣ್ಣೀರನ್ನ ನನ್ನಿಂದ ನೋಡಕ್ಕಾಗಲ್ಲ. ನಂಗ್ ಗೊತ್ತು ಕಣೋ ರಾಜು. ಅಣ್ಣ, ಅಕ್ಕನ್ಗೆ ಬೇಜಾರಾಯ್ತು. ಆ ದುಃಖ ಕಡಿಮೆ ಆಗ್ಲಿ ಅಂತ ಸುಮ್ನೆ ಆದ್ವಿ. ಇವಾಗ ನಾರ್ಮಲ್ ಆಗೋದ್ಲು ಬಿಡು. ಕೆಲವು ಹೆಂಗಸರಿಗೆ ಹತ್ತ ಮೇಲೆ ಮುಖದಲ್ಲಿ ಕಳೆ ಬರುತ್ತೆ. ಎಲ್ರೂ ಕೇಳಿಸ್ಕೊಳ್ಳಿ, ಯಾರೂ ಕೂಡ ಆದ್ಯ ಸೀನು ವಿಷಯದಲ್ಲಿ ತಲೆ ಹಾಕಬಾರ್ದು. ಪದ್ಮ ಹೇಳಿದ ಮಾತುಗಳು ಯಾವತ್ತಿಗೂ ನಿಜ ಆಗ್ಬಾರ್ದು. ಈ ಮನೆಯಲ್ಲೇ ಬೆಳೆದಿರೋಂಥ ಹೆಣ್ಮಗಳು ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂಡು ಇಲ್ಲೇ ಸಂಸಾರ ಮಾಡ್ತಿದ್ದಾಳೆ ಅನ್ನೋ ಅಪಕೀರ್ತಿ ಬರಬಾರ್ದು. ಈ ವಿಷಯ ನಿನ್ ದೊಡ್ಡ ಸೊಸೆಗೆ ಅರ್ಥ ಆಗೋ ರೀತಿಲಿ ಹೇಳಮ್ಮ. ಅರ್ಥ ಆಯ್ತಲ್ವಾ ಜಾನಕಿ? ಏನು ಸಮಾಧಾನ ಮಾಡೋದಕ್ಕೆ ಬಂದ್ರಾ? ನಿನಗೆಷ್ಟು ನೋವಾಗಿದೆ ಅನ್ನೋದು ನನಗರ್ಥ ಆಗುತ್ತೆ ಆದ್ಯ. ಆದ್ರೆ ನಿನ್ ಮನಸ್ಸಿನೊಳಗಡೆ ಎಷ್ಟು ನೋವಿದೆ ಅನ್ನೋದು ಈ ಮನೇಲಿರೋ ಯಾರಿಗೂ ಅರ್ಥ ಆಗಲ್ಲಮ್ಮ. ಥ್ಯಾಂಕ್ಸ್. ಇಷ್ಟು ದಿನಕ್ಕೆ ನಿಮಗಾದ್ರೂ ನಾನು ಏನು ಅಂತ ಗೊತ್ತಾಯ್ತಲ್ಲ. ಇವ್ರಿಗೊಂದು ದೊಡ್ಡ ನಮಸ್ಕಾರ ಮಾಡ್ಬೇಕು.
ಪದ್ಮ ಹಾಗೆ ಹೇಳಿದ್ದಕ್ಕೆ ನಿನ್ ಮನಸ್ಸು ತುಂಬಾ ನೋವಾಗಿದೆ ಅಂತ ಗೊತ್ತು. ಪದ್ಮ ಹಾಗೆ ಮಾತಾಡಬಾರ್ದಾಗಿತ್ತು. ನೀನು ಯಾವತ್ತೂ ನಿಜನೇ ಹೇಳ್ತೀಯ ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ಯಾರು ಕೇಳಿಸ್ಕೊಳ್ತಾನೆ ಇಲ್ಲ. ನಿಮ್ ಮಾತ್ ಕೇಳೋದನ್ನ ಅವ್ರು ಯಾವಾಗ್ಲೂ ಬಿಟ್ಟಿದ್ದಾಗಿದೆ. ಅದನ್ನ ಗಮನಿಸಿದ್ರೆ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ತಾರೆ ಬಿಡು ಆದ್ಯ. ಆದ್ರೆ ಈ ಮನೇಲಿರೋರೆಲ್ಲರೂ ನಿನ್ನ ಅಪಾರ್ಥ ಮಾಡ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ರೆ ನೋವಾಗುತ್ತೆ ಕಣಮ್ಮ. ಏನಾಯ್ತೆ ರಾಜಲಕ್ಷ್ಮಿ? ಅರ್ಜೆಂಟಾಗಿ ಬಾ ಅಂತ ಹೇಳಿ ರೂಮು ಕರ್ಕೊಂಡ್ ಬಂದ್ ಬಾಗ್ಲಾಗ್ತಾ ಇದೆಯಲ್ಲ, ಏನಾಯ್ತೆ? ಛಾಯಾ, ಚಾಟಿಂಗ್ ಅಲ್ಲಿ ಪ್ರಭಾಸ್ ನಂಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಪ್ರಭಾಸ? ಸಿನಿಮಾ ಹೀರೋ ನನ್ನನ್ ಫಾಲೋ ಮಾಡ್ತಿದ್ದಾರೆ. ನಿನ್ಗೋಸ್ಕರ ರಾಮಪುರಕ್ ಬರ್ತೀನಿ ಅಂತ ಹೇಳಿಲ್ವಲ್ಲ? ಆ ಹೆಸರಲ್ಲಿ ಯಾರೋ ಚಾಟಿಂಗ್ ಮಾಡಿರ್ತಾರೆ. ಹೌದು, ನೀನು ಗೊತ್ತಿಲ್ಲದೆ ಇರೋರ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ನೋ ಇಲ್ವೋ? ನನ್ನ ಕ್ಯೂಟ್ ಏಂಜಲ್ ಅಂತ ಮೆಚ್ಕೊಂಡಿದ್ದಾರೆ. ಇದ ವಿಷಯ? ಆ ಮಾತ್ಗೆ ನೀನು ಬೆಣ್ಣೆ ತರ ಕರ್ಗೋಗಿದ್ಯಾ. ಅಷ್ಟಕ್ಕೂ ನಂಗೆ ಬಿಳಿ ಗುಲಾಬಿ ಇಷ್ಟ ಅಂತ ಅವ್ರಿಗೆ ಹೇಗ್ ಗೊತ್ತೋ ಏನೋ. ನಮ್ಮನೆ ಹೊಸ್ಲ ಹತ್ರ ಇಟ್ಟು ಹೋಗಿದ್ರು ಕಣೆ. ಹೋಗ್ಬೇಕಾದ್ರೆ ನೋಡಿದ್ಯಾ ಅವನ್ನ ನೀನು? ಮೇನ್ ಡೋರ್ ಹಾಕಿತ್ತೆ. ಹೇಗ್ ಕಾಣ್ಸತ್ತೆ? ಅಯ್ಯೋ ಕರ್ಮ ಇವೆಲ್ಲ. ಇದೆಲ್ಲ ನಿಜ ಅನ್ಕೊಂಡಿದ್ಯಾ? ಹಾ, ನಿಜನೇ. ಹೊಸ್ಲುವರೆಗೂ ಬಂದಿರೋರು ನಾಳೆ ಮನೆ ಒಳಗೂ ಬಂದ್ಬಿಡ್ತಾರೇನೋ ಅಂತ ಭಯ ಆಗ್ತಾ ಇದೆ. ಮನೇಲಿ ಗೊತ್ತಾದ್ರೆ ನನ್ ಕೈ ಕಾಲ್ ಮುರಿದು ಹಾಕಿ ಸಾಯಿಸ್ಬಿಡ್ತಾರೆ. ನೀನ್ ಭಯ ಪಡ್ಬೇಡ ಕಣೆ. ಮೊದ್ಲು ಅವ್ನು ಯಾರು ಅಂತ ತಿಳ್ಕೋಬೇಕು. ಅದ್ಹೇಗೆ? ಫೋನ್ ನಂಬರು ಇಲ್ವಲ್ಲ? ಚಾಟ್ ಮಾಡು, ಅವನ್ ಜಾತಕ ಎಲ್ಲ ಗೊತ್ತಾಗ್ಬಿಡತ್ತೆ. ಇವಾಗ? ಹೌದು, ಲ್ಯಾಪ್ಟಾಪ್ ತಗೋ. ಹೇ, ಆನ್ಲೈನ್ ಬಂದಿದ್ದಾರೆ. ಹೀರೋ ಅಲ್ವಾ, ನೆನ್ಸ್ಕೊತಿದ್ದಾಗೆ ಬಂದ್ಬಿಡ್ತಾನೆ. ಹಾಯ್ ಅಂತ ಮೆಸೇಜ್ ಕಳ್ಸಿದ್ದಾರೆ. ನೀನು ಕಳ್ಸು. ಸ್ವಲ್ಪ ಹೊತ್ತು ನೈಸಾಗಿ ಚಾಟ್ ಮಾಡು. ಸರಿ. ಇವಾಗ ಮೀಟ್ ಆಗ್ತೀನಿ ಅಂತ ಮೆಸೇಜ್ ಮಾಡು. ಅಯ್ಯೋ, ಇವಾಗ್ಲಾ? ಹೇಳ್ದಷ್ಟು ಮಾಡೆ ನೀನು. ಇವಾಗ ಬೇಡ ಬಿಡು, ನಾಳೆ ಸಿಗ್ತೀನಿ ಅಂತ ಮೆಸೇಜ್ ಕಳಿಸ್ತೀನಿ. ನಾಳೆ ನಾವು ಸಿಗಬಹುದಾ? ಹಾ, ಅಯ್ಯಯ್ಯೋ, ಎಲ್ ಸಿಗೋದು ಅಂತ ಕೇಳ್ತಿದ್ದಾರೆ. ದೇವಸ್ಥಾನದ ಹತ್ರ ಮೀಟ್ ಆಗೋಣ ಅಂತ ಹೇಳು. ಅಲ್ಲಾದ್ರೂ ಹುಡುಗ ಹುಡುಗಿ ಮಾತಾಡಿದ್ರು ಕೂಡ ನೋಡ್ದವ್ರು ಭಕ್ತರು ಅಂತ ಅನ್ಕೋತಾರೆ. ನಾವು ಕೂಡ ದೇವ್ರ ದರ್ಶನ ಮಾಡ್ಬೋದು. ಮೊದ್ಲು ಅವನ್ ದರ್ಶನ ಆಗ್ಲಿರೇ. ನಾಳೆ ದೇವಸ್ಥಾನದ ಹತ್ರ ಸಿಗೋಣ. ಹೇ, ಓಕೆ ಅಂದ್ರು ಕಣೆ. ಇನ್ಯಾಕೆ ಟೆನ್ಷನ್? ನಾಳೆ ಅವನ್ ಯಾರು ಅಂತ ನಮ್ಗೆಲ್ಲ ಬಯಲಾಗುತ್ತೆ. ಬಯಲಾಗೋದು ಅಂದ್ರೆ ಏನೇ? ಅದೇ ಪ್ರಭಾಸ್ ದಿವ್ಯ ಸ್ವರೂಪ. ಸಮಯನ ವ್ಯರ್ಥ ಮಾಡಬೇಡಿ. ಹೇಳ್ತೀನಣ್ಣ. ನಾವು ಮನೇಲಿ ಶುಭ ಕಾರ್ಯ ಅನ್ನೋದೊಂದು ನಡೆದ್ರೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಅನ್ಕೊಂಡ್ವಿ. ನಾವೇನು ಅನ್ಕೊಂಡಿಲ್ವಲ್ಲ. ನೀನ್ ಸುಮ್ನಿರೆ. ವಿಷಯ ಗೊತ್ತಾದ್ಮೇಲೆ ಕುಣಿತ್ಯ. ಅದೇ ಅಣ್ಣ, ಬಿಟ್ಟುಗೋಸ್ಕರ ಒಂದ್ ಶುಭ ಕಾರ್ಯ ಮಾಡೋಣ ಅಂತ. ಇದನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಸೋಣ ಅಂತ ಮಾವ.
ಸಂಬಂಧಿಕರನ್ನ ಊರ್ನವರೆಲ್ಲ ಕರಿಬೇಕು ಅಂತ ಸ್ವಲ್ಪ ಸ್ಪಷ್ಟವಾಗಿ ಹೇಳಪ್ಪ. ನೀನ್ ಹೂ ಅಂದ್ರೆ ಇಂಥ ಒಳ್ಳೆ ಕೆಲ್ಸಕ್ಕೆ ಅವ್ರು ಯಾವತ್ತು ತಾನೇ ಬೇಡ ಅಂತ ಹೇಳ್ತಾರೆ. ಅದು ಕೂಡ ನಿಮ್ಮಿಬ್ರು ಕೈಯಲ್ಲೇ ಮಾಡಿಸ್ಬೇಕು ಅಂತ ನಮ್ಮೆಲ್ರೂ ಕೋರಿಕೆ ಇದು. ಈ ಫಂಕ್ಷನ್ ಚಾರುಗ್ ಉಪಯೋಗ ಆಗೋ ತರ ಇದೆ. ಶುಭವಾರ್ತೆನ ಇಷ್ಟೊಂದು ತಡವಾಗಿ ಹೇಳ್ತೀರಲ್ರಿ ನೀವು ಭಾವನವ್ರನ್ನ ಕೇಳೋದು ಅವ್ರು ಸರಿ ಅನ್ನೋದು ಎಷ್ಟೊತ್ತು ಹೇಳಿ. ಯಾವ ಕಾರ್ಯದ ಅಗತ್ಯನೂ ಇಲ್ಲ. ನೀವು ಬೇಡ ಅಂತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಮಾವ. ನಿಮ್ ಮತ್ತೆ ಮತ್ತೆ ನಾನು ಸೇರಿ ಮಾಡಬೇಕು ಅಂತ ಷರತ್ ಹಾಕಿದೀರ ಅಲ್ವಾ? ಹಾಗಿದ್ದಾಗ ಇಂಥ ಕಾರ್ಯ ಇಲ್ಲ, ಅಗತ್ಯ ಇಲ್ಲ ಅಂತ ಹೇಳ್ದೆ. ಕೇಳಿಸ್ಕೊಂಡ್ಯಾ ಅತ್ತಿಗೆ? ನಿನ್ ಜೊತೆ ಸೇರಿ ಪಾಲ್ಗೊಳ್ಳೋದಿಕ್ಕೆ ನಮ್ಮಣ್ಣನ್ಗೆ ಇಷ್ಟ ಇಲ್ವಂತೆ. ಅದಕ್ಕೆ ಬಿಟ್ಟು ಕಾರ್ಯನ ಬೇಡ ಅಂದಿದ್ದು. ಹಾಗಾದ್ರೆ ನಾನು ನಮ್ಮ ಯಜಮಾನ್ರು ಸೇರಿ ಈ ಕಾರ್ಯ ಮಾಡ್ತೀವಿ. ಅದಕ್ಕೆ ನಿಮ್ ಅಭ್ಯಂತರ ಏನಿರಲ್ಲ ಅಲ್ವಾ? ಇರಲ್ಲ. ಮತ್ತಿನ್ನೇನು ಮಾಡ್ತೀವಿ. ಶಿವರಾಜು, ಕತೆ ಉಲ್ಟ ತಿರುಗ್ಬಿಡ್ತು. ಪಾರ್ವತಿ, ನೀನ್ ಸೀರೆ ಎಲ್ಲ ತಗೊಳ್ಳೋ ಕಾರ್ಯಕ್ರಮ ಇಟ್ಕೋಬೇಡ. ಇದೇನ್ರಿ ಕಾರ್ಯ ಇದೆಯಲ್ವಾ, ತಗೋಬೇಕು. ಬಟ್ಟೆನೂ ಬೇಡ, ಏನು ಬೇಡ, ಯಾವ ಕಾರ್ಯನೂ ಬೇಡ. ಯಾವತ್ತೂ ಮಾಡದೇ ಇರೋ ಅಳಿಯಂದ್ರು ಕೂಡ ಮೈ ಬಗ್ಸಿ ಕೆಲಸ ಮಾಡ್ತಿದೆ. ನೋಡಕ್ ಸಂತೋಷ ಆಗ್ತಿದೆ. ಅತ್ತೆ ಅವ್ರೆ, ಸ್ವಲ್ಪ ನೀರ್ ಕೊಡು. ಜಾನಕಮ್ಮನ ದೊಡ್ಡ ಭಾವನ ಮತ್ತೆ ಒಂದ್ ಮಾಡು ಯಜ್ಞದಲ್ಲಿ ನಾವು ಪಾಲ್ ತಗೊಂಡ್ರೆ ಪುಣ್ಯ ಬರುತ್ತಲ್ವಾ? ನಿಜಾನೇ. ಹಾಗೇನೆ ಪಾಪ ಕೂಡ ಮಾಡಿಲ್ಲ ನೀವು. ಸ್ವಲ್ಪ ಆ ಕಡೆ ಹಾಕು. ದೊಡ್ಡಪ್ಪ ರೆಡಿ ಆದ್ರ? 5 ನಿಮಿಷ ಕೂಡ ಹಿಡಿಯಲ್ಲಪ್ಪ, ಹೊರಗಡೆ ಬರ್ತಾರ ನೋಡಿ. ಚಿಕ್ಕಮಾವ, ಮತ್ತೆ ನೀರ್ ಹಾಕ್ಬೇಡಿ, ಒಣಗಲ್ಲ ಅದು. ಒಸ್ಬಿಡೋಣ. ಕೊಡು. ಒರ್ಸಿ ಸರಿಯಾಗಿ ಒರ್ಸಿ. ನೋಡಿದ್ಯಾ ಚಾರು, ಒಂದು ಜೋಡಿನ ಒಂದ್ ಮಾಡೋದಕ್ಕೆ ಎಷ್ಟು ಜನ ಕಷ್ಟಪಡ್ತಿದ್ದಾರೆ. ನಿನ್ನೂ ಸೀನನ್ನು ಒಂದ್ ಮಾಡೋದಕ್ಕೆ ನಾವಿಬ್ರೇ ಕಷ್ಟಪಡ್ತಿದೀವಿ. ನಮ್ ಋಣನೇನ್ ಉಳಿಸ್ಕೊಳ್ಳಲ್ಲ ಬಿಡು ಚಾರು. ಏನ್ ಕೊಟ್ಟು ಋಣ ತೀರ್ಸ್ಕೋಬೇಕು ಅಂತ ಇದೀರಾ? ಏನ್ ಕೊಡ್ತೀಯ ಬಿಡು. ಅಯ್ಯಯ್ಯೋ, ಯಾಕೆ ಹಾಗೆ ಹೇಳ್ತೀಯ ಪಾರ್ವತಿ? ಕೇಳ್ದೇನೆ ಚಿನ್ನದ ಸರ, ಬಳೆ, ರೇಷ್ಮೆ ಸೀರೆ ಎಲ್ಲ ಕಳ್ಸಿದಾರಲ್ಲ ನಿಮ್ ಗೌರಕ್ಕ. ಇನ್ನು ಕೇಳಿದ್ರೆ ಏನೇನೆಲ್ಲ ಕೊಡ್ಬೋದು. ಅಮ್ಮ, ತುಂಬಾ ಚೆನ್ನಾಗಿದೆ ಅಮ್ಮ. ಬಹುಶಃ ತುಂಬಾ ದಿನಗಳಾದ್ಮೇಲೆ ನಿಮ್ಮ ಅಪ್ಪನ ಜೊತೆ ಹೋಗ್ತಿದಾರಲ್ವಾ, ಆ ಆನಂದದಿಂದ ಬಂದಿರೋ ಕಳೆ ಅನ್ಸುತ್ತೆ ಇದು. ಹಾಗೆ ಇರಬಹುದೇನೋ. ನಾನ್ ಅನ್ಕೊಳ್ಳಿಲ್ಲ ಅಂದ್ರೂ ನನ್ನಿಂದಾನೇ ನೀವಿಬ್ರು ದೂರ ಆಗಿದ್ದೀರಾ ಅಂತ ಎಲ್ಲರೂ ಅನ್ಕೊಳ್ತಿದ್ದಾರೆ. ಎಲ್ರ ಬಾಯಿಗೂ ಬೀಗ ಹಾಕ್ಬೇಕು ಅಂದ್ರೆ ಮತ್ತೆ ನೀವಿಬ್ರು ಸಂತೋಷವಾಗಿರ್ಬೇಕು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಹಾಗೆ ಹೇಳ್ದಾಗ ಥ್ಯಾಂಕ್ಸ್ ಅಂತ ಹೇಳಮ್ಮ. ಥ್ಯಾಂಕ್ಸ್. ಅತ್ಗೆ ಬೇಗ ಬನ್ನಿ, ಹೊರಡ್ಬೇಕು. ಶಿವರಾಜು, ಇಲ್ಲಿ ಇನ್ನು ಇಲ್ಲೇ ಕೂತಿದ್ಯಲ್ಲ ರಾಜು, ಸಂಬಂಧಿಕರಿಗೆಲ್ಲ ಹೋಗಿ ಹೇಳ್ಬಿಟ್ ಬರ್ಬೇಕಲ್ವಾ? ನಮ್ ಸಂಬಂಧಿಕರು ಫಂಕ್ಷನ್ಗೆ ಬರ್ಬೇಕಾಗಿರೋರು ಯಾರ್ಯಾರಿದಾರೋ ಅವ್ರ ಫೋನ್ ನಂಬರ್ಸ್ ಬರೀತಾ ಇದೀನಮ್ಮ.
ಏನಾಯ್ತು ಶಿವರಾಜು? ಸಮಯಕ್ಕೆ ಫೋನ್ ಹಾಳಾಗಿದ್ದು ಒಳ್ಳೇದೇ ಆಯ್ತು. ನಾನೇ ಬೇಕು ಅಂತ ವೈರ್ ಕಟ್ ಮಾಡಿದ್ದು. ಹಾ ಎಂತ ಕೆಲ್ಸ ಮಾಡ್ದೆ ಮಾವ? ಒಳ್ಳೆ ಕೆಲಸ ಮಾಡಿದೇನಮ್ಮ. ಹೌದಾ? ಎಂತ ಒಳ್ಳೆ ಕೆಲ್ಸ ಮಾಡ್ದೆ ಮಾವ. ಇವಳೆಲ್ಲರಿಗಿಂತ ದೊಡ್ಡ ಪೆದ್ದಿ ಅಂತಾಯ್ತು. ಸರಿ ಹೋಯ್ತು. ಸೀನು ಬುದ್ಧಿವಂತಿಕೆಯಿಂದಾನೆ ಅಕ್ಕ ಬಾವ ಇಬ್ರು ಒಂದೇ ಬೈಕಲ್ಲಿ ಹೋದ್ರು. ಹೋಗಿರೋರು ಹೇಗ್ ಹೋದ್ರೋ ಹಾಗೆ ಬಂದ್ರೆ ಚೆನ್ನಾಗಿರತ್ತೆ. ಮತ್ತಿನ್ನೇಗ್ ಬರ್ತಾರೆ? ಏನ್ ಮಾತಾಡ್ಬೇಕು ಅಂತ ಅಮ್ಮನಿಗೆ ಗೊತ್ತಾಗ್ತಿಲ್ಲ. ಸಂತೋಷಕ್ಕೆ ಅಲ್ವಾ ಮಾವ? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಎಷ್ಟು ಮೊಳ ಕೊಡ್ಲಿ? ಒಂದು 2 ಮೊಳ ಮಲ್ಲಿಗೆ ಹೂ ಕೊಡಿ. ಅಮ್ಮವ್ರಿಗೆ ಅಲ್ವಾ? ಹೌದು. 2 ಮೊಳ ಎಲ್ಲಿ ಸಾಕಾಗುತ್ತೆ? 4 ಮೊಳ ತಗೊಳ್ಳಿ. ಪರವಾಗಿಲ್ಲ, 2 ಮೊಳ ಸಾಕು. ಆಹ್ವಾನ ಕೊಡಕ್ ಹೋದಾಗ ಬರೀ ಕಟ್ಟು ಬೊಟ್ಟು ಇದ್ರೆ ಸಾಕಾಗಲ್ಲ ಅಲ್ವಾ? ಮುತ್ತೈದೆ ಆದವರು ತಲೆ ತುಂಬಾ ಹೂ ಮುಡ್ಕೊಂಡಿರ್ಬೇಕು. ಜಾನಕಿ ಅಮ್ಮ ಅವ್ರಿಗೆ ಗೊತ್ತಿಲ್ದಿರೋದು ಏನಿದೆ ಯಜಮಾನ್ರೆ? ತಗೊಳ್ಳಿ ಅಮ್ಮ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ. ನಮಸ್ಕಾರ. ಬನ್ನಿ. ಸಾವಿತ್ರಿ, ಕುಡಿಯೋದಕ್ಕೆ ನೀರ್ ತಗೊಂಡ್ ಬಾ. ಏನ್ರಿ, ಇಲ್ಲಿ ಕೂಡ ಕುರ್ಚಿನ ದೂರ ಮಾಡಬೇಡಿ. ತಗೊಳ್ಳಿ. ಅಯ್ಯೋ, ಈಗಷ್ಟೇ ಕುಡಿದ್ವಿ ಅಮ್ಮ. ನಿಮ್ಮಿಬ್ರು ಒಟ್ಟಾಗಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ವಿಶೇಷ ಏನು ಜಾನಕಮ್ಮನವ್ರೆ? ಇವರೇ ಹೇಳ್ತಾರೆ. ಹೇಳಿ. ರಾಜಣ್ಣ, ನಮ್ ಬಿಟ್ಟುಗೋಸ್ಕರ ಒಂದು ಶುಭ ಕಾರ್ಯನ ಇಟ್ಕೊಂಡಿದೀವಿ. ಕುಟುಂಬ ಸಮೇತ ನೀವು ಬರಲೇಬೇಕು. ಹಾಗೆ ಆಗ್ಲಿ. ನಾವ್ ಎಷ್ಟು ಗಂಟೆಗೆ ಅಂತ ಹೇಳಿದ್ರೆ ಅವರು 1 ಗಂಟೆ ಮುಂಚೆನೆ ಮುಹೂರ್ತಕ್ಕೆಲ್ಲ ಬಂದ್ಬಿಡ್ತಾರೆ. ನಾಳೆ ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡಿ. ಖಂಡಿತ ಬರ್ತೀವಿ. ಟಿಫನ್ ಕೂಡ ಅಲ್ಲೇ ಮಾಡಬೇಕು. ನಿಮ್ ಮನೇಲಿ ಶುಭ ಕಾರ್ಯ ಅಂದ್ರೆ ಅವತ್ತಿನ ದಿನ ಊರವರು ಅಡಿಗೆ ಮಾಡಬಾರ್ದಲ್ವಾ? ತಪ್ಪದೆ ಬರಬೇಕು. ಸರಿ ಅಮ್ಮ. ಸರಿ, ಹಾಗಾದ್ರೆ ಚೇರ್ಮನ್ ಅವ್ರ ಮನೆಗೂ ಹೋಗ್ಬೇಕು. ಚೇರ್ಮನ್ ಅವರು ದೇವಸ್ಥಾನದ ಹತ್ರ ಕೆಲಸ ಮಾಡಿಸ್ತಿದ್ದಾರೆ. ಅವ್ರಿಗೆ ಒಂದು ಫೋನ್ ಮಾಡಿ. ಅಲ್ಲಿಗೆ ಹೋಗಿ ಹೇಳ್ತೀವಿ ಅಣ್ಣ. ಅದು ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರೋಲ್ಲ. ಹಾಗೆ ಆಗ್ಲಿ, ಒಳ್ಳೇದು. ಸರಿ, ಬರ್ತೀವಮ್ಮ. ಏನೇ ತಿಂಡಿ ತಿಂದಿಲ್ವಾ? ಉಗುರು ಕಚ್ತಾ ನಿಂತಿದ್ಯಾ? ಟೆನ್ಷನ್ ಆಗ್ತಿದೆ ಛಾಯಾ. ಎಕ್ಸಾಮ್ ರಿಸಲ್ಟ್ ಏನು ಅಲ್ಲ ಕಣೆ, ಸುಮ್ನೆ ಭಯ ಪಡ್ಬೇಡ.
ಎಕ್ಸಾಮ್ ರಿಸಲ್ಟ್ ಆದ್ರೆ ಓಕೆ, ಆದ್ರೆ ಇದ್ ನನಗೆಂತ ಎಕ್ಸಾಮು? ಅಯ್ಯೋ, ಸ್ವಲ್ಪ ತಾಳ್ಮೆಯಿಂದ ಇರೇ. ನಿನ್ ಜೊತೆ ಚಾಟಿಂಗ್ ಮಾಡಿದ್ ಯಾರು ಅಂತ ಗೊತ್ತಾಗತ್ತಲ್ವಾ? ಅಷ್ಟೇ ಅಂತ್ಯಾ? ಅಷ್ಟಕ್ಕೂ ನನಗ್ ಡೌಟ್ ಏನಂದ್ರೆ ಯಾರು ನಮ್ ಕಾಲೇಜ್ ಹುಡುಗನೇ ಇರ್ಬೇಕು. ಇಲ್ಲ, ಪ್ರಭಾಸ್ ಕಣೆ. ಸಿನಿಮಾ ಹೀರೋ ಪ್ರಭಾಸೆ ಅಂತಿದ್ಯಾ? ತೆಂಗಿನಕಾಯಿ ತಗೊಂಡ್ ಹೊಡಿತೀನಿ ಇನ್ನೊಂದ್ಸಲ ಆ ಮಾತನ್ನ ಹೇಳಿದ್ರೆ. ಲೇ ಅಲ್ಲೋಡು ಮಗ, ಇಬ್ರು ಚೆನ್ನಾಗೇ ಇದಾರೋ. ರಾಜಲಕ್ಷ್ಮಿ ನೀನ್ ಸೆಟ್ ಮಾಡ್ಕೋ, ಪಕ್ಕದಲ್ಲಿರೋಳ ನಾನ್ ಸೆಟ್ ಮಾಡ್ಕೋತೀನಿ. ಲೇ, ಪ್ರೀತಿಸಿದ್ರೆ ಬೀಳಲ್ಲ ಕಣ, ಬೆದ್ರಿಸಿದ್ರೇನೆ ಬೀಳೋದು. ಹೌದಾ? ಹೇಗೋ? ನಾನು ರಾಜಲಕ್ಷ್ಮಿ ಕೈ ಹಿಡ್ಕೊಂಡಾಗ ನೀನ್ ಪಟ ಪಟ ಅಂತ ಫೋಟೋ ತೆಗೆದ್ಬಿಡು. ಓಕೆ ಕಣ. ಆಮೇಲೆ ನಾನ್ ಆಟ ಆಡಿಸ್ತೀನಿ. ಸರಿ ಮಗ, ನೀನ್ ಹೋಗು. ರಾಜಾರಾಮ್ ಅವ್ರು ಬಂದಿದ್ದಾರೆ ನೋಡಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮ್ ಶಿವರಾಜನ್ ಮಗ ಬಿಟ್ಟುಗೆ ಶುಭ ಕಾರ್ಯ ಮಾಡ್ತಾ ಇದೀವಿ. ನಾಳೆ ನೀವೆಲ್ಲರೂ ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀವಿ. ಆಗ್ಲಿ. ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು. ಯಾರಿಗೇನೇ ಕಷ್ಟ ಬಂದ್ರು ಇವರೇ ನೋಡ್ಕೋತಾರೆ. 100 ವರ್ಷ ಇವ್ರು ಹೀಗೇ ಇರ್ಲಿ. ಏನೇ ಆ ಹುಡುಗಿನೇ ಅಂತೀಯಾ? ಹುಡುಗಿ ಅಲ್ಲ ಕಣೆ, ಹುಡುಗ. ಹೇಳಕ್ ಆಗಲ್ಲ ಕಣೆ, ಈಗಿನ ಹುಡುಗಿರು ತುಂಬಾ ಕಿಲಾಡಿ ಆಗೋಗಿದ್ದಾರೆ. ಹಾಗೂ ಆಗುತ್ತಾ? ಇಂಥ ಮಾತಿಗೆ ಚೆನ್ನಾಗಿ ಸ್ಪಂದಿಸ್ತೀಯ. ಬಿಟ್ಟು, ಏಯ್ ಬಿಟ್ಟು, ಏನಾಯ್ತು? ಅತ್ತೆ ಮತ್ತೆ ಮಾವ ಮಾತಾಡಿದ್ರ? ಏನಾಯ್ತು? ಏ ಬಿಟ್ಟು, ಏನಾಯ್ತು? ಏನು ಮಾತಾಡದೆ ಮೂಗನ್ ತರ ಹೋಗ್ತಾ ಇದ್ಯಾ? ಹಣ್ಣ ಕಾಯ ಹೇಳಕ್ ಹೆಂಗಾಡ್ತ ನೋಡು. ಕಾಯಿ ಮಾಮೂಲಿ ಕಾಯಿ ಅಲ್ಲ, ಎಳೆ ಕಾಯಿ. ಹಾಗಾದ್ರೆ ಅತ್ತೆ ಹತ್ರ ಮಾವ ಮಾತಾಡ್ಲಿಲ್ವಾ? ಚಿಕ್ಕ ಮಕ್ಕಳು ನಿನ್ ಜೊತೆ ಮಾತಾಡಲ್ಲ ಅಂತ ಹೇಗ್ ಹೇಳ್ತಾರೋ ಹಾಗೆ ಮಾಡಿದ್ದಾರೆ ಅನ್ಸುತ್ತೆ ನಿಮ್ ದೊಡ್ಡ ಮಾವ. ಅದೇನಂದೆ ಡ್ರಮ್ಮು, ನಿನ್ ಫಂಕ್ಷನ್ ಬೇಕು ಅಂತ ಹಾಳ್ ಮಾಡದ್ನಾ? ಸಿನಿಮಾವ ಆದ್ಯ ಏನ್ ಮಾತಾಡ್ತಾ ಇದಾರೆ? ಮಾವನ್ ಜೊತೆ ಇವಳಿಗೇನ್ ಕೆಲ್ಸ? ನನ್ ಕೆಲ್ಸ ನಾನ್ ನೋಡ್ಕೊಂಡು ನಿಮ್ ಪ್ಲಾನ್ ಹೇಗ್ ವರ್ಕೌಟ್ ಆಗುತ್ತೋ ಅಂತ ನೋಡಿದ್ರೆ ಪಾಪ ಅಟ್ಟರ್ ಫ್ಲಾಪ್ ಆಗೋಯ್ತು. ನಾನೇನು ಮಾಡಿಲ್ಲ ಡ್ರಮ್ಮು, ನಿಮ್ ಮಾವನೇ ಫೇಲ್ ಮಾಡಿದ್ದು. ನಿಮ್ ಅತ್ತೆಗೆ ಅಳು ಬರೋದೊಂದೇ ಬಾಕಿ. ಹೋಗ್ಲಿ ಬಿಡು, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಕೊನೆಗ್ ನೋವೇ ಅಲ್ವಾ ಸಿಗೋದು. ಈ ಒಂದ್ ಜೀವನ ಸೂತ್ರ ತಿಳ್ಕೊಂಡ್ರೆ ಯಾರ್ ಬೇಕಾದ್ರೂ ಚೆನ್ನಾಗಿರ್ತಾರೆ. ಅವರಿಬ್ರು ಮಾತಾಡದೇ ಇದ್ರೆ ನಿನಗೆ ಖುಷಿ ಆಗ್ತಾ ಇದೆಯಾ? ನೋನು, ನನಗೆ ಸಂತೋಷ ಆಗ್ತಿದೆ.
ನಾನೇನಾದ್ರೂ ಹಾಳ್ ಮಾಡ್ಬಿಡ್ತೀನೋ ಅಂತ ನೀನ್ ನನ್ ಮೇಲ್ ಮಾಡಿದ ಆರೋಪ ನಿಜ ಆಗ್ಲಿಲ್ಲ ಅಂತ ಹೇಳೋದಕ್ಕೆ ಗರ್ವ ಆಗ್ತಿದೆ. ಅಂಡರ್ಸ್ಟುಡ್? ಸರಿ ಬಿಡು, ಇವಾಗ ಏನಾಯ್ತು ಅಂತ. ಇನ್ನು ಫಂಕ್ಷನ್ ಶುರು ಆಗಿಲ್ಲ. ಫಂಕ್ಷನ್ ಮುಗಿಯೋಷ್ಟ್ರಲ್ಲಿ ಅತ್ತೆ ಮಾವ ಒಂದಾಗಿ ಖುಷಿಯಾಗಿರೋದನ್ನ ನೀನ್ ನೋಡ್ತೀಯ. ಅವಾಗ ನಾನು ಮೀಸೆ ತಿರ್ಗಿಸ್ತೀಯಾ? ಮತ್ತೆ ಬಿಲ್ಡಪ್ ಕೊಟ್ಟು ಮೀಸೆ ತಿರ್ವಕ್ಕೆ ಅಂತ ಮೀಸೆ ನಿನ್ಗೇನಿಲ್ಲ ಬಿಡು. ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತೀಯಾ? ಸುಮ್ನೆ ಕೆಲಸ ನೋಡ್ಕೋ ಹೋಗ್. ಲಾ 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 ಲಾ. ಏನೋ ಅನ್ಕೊಂಡಿದ್ದೆ ಇವಳನ್ನ, ಕೊಬ್ಬು ಜಾಸ್ತಿನೇ. ಏನ್ ಮಾಡ್ತಿದ್ಯಾ ಮಾವ? ಏನಿಲ್ಲ, ಆದ್ಯ ಜೊತೆ ಏನೋ ಮಾತಾಡ್ತಾ ಇದ್ದೆ. ಮಾತೆಲ್ಲ ಆಡ್ತಿರ್ಲಿಲ್ಲ, ಕಾಮೆಂಟ್ಸ್ ಕೊಡ್ತಿರ್ಲು, ಅದಕ್ಕೆ ತಾಳ್ಮೆ ತಗೋ ಅಂದೆ. ಓ ಅಷ್ಟೇನಾ? ಟೀ ಶರ್ಟು ಪ್ಯಾಂಟು ಹಾಕೋತಾಳೆ ಅಂತ ನಿಮ್ಮಿಬ್ರ ಮಧ್ಯ ಏನೋ ಫ್ರೆಂಡ್ಶಿಪ್ ಇದೆಯೇನೋ ಅಂತ ಅನ್ಕೊಂಡೆ. ಫ್ಯಾಷನ್ ಮಾಡ್ಕೊಂಡು ಪೋಸ್ ಕೊಡ್ತಾಳೆ ಅಂತ ನಾನ್ ಫ್ರೆಂಡ್ಶಿಪ್ ಮಾಡಕ್ಕಾಗತ್ತಾ? ಜಾನಕಿಯತ್ತೆ ತಂಗಿ ಮಗಳಾಗಿರೋದಕ್ಕೆ ಏನೇ ಮಾತಾಡಿದ್ರು ಹೊಂದ್ಕೊಂಡು ಹೋಗ್ತಾ ಇರೋದು. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕಿವಿ ಕಿತ್ತಾಕ್ಬಿಡ್ತಿದ್ದೆ. ಹಾಗೆಲ್ಲ ಮಾಡ್ಬೇಡ. ಯಾಕೆ? ನೀನ್ ಆದ್ಯ ಕಿವಿ ಹಿಂಡೋದು ನನ್ಗಿಷ್ಟ ಇಲ್ಲ. ಅದ್ಯಾಕೆ? ಮುಟ್ತೀಯ ಅಲ್ವಾ? ಅಲ್ಲ, ನಿನ್ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಾವ, ವಿವರವಾಗಿ ಹೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಸಮಯ ತಗೋಬೇಕು. ಹೇಳ? ಅಯ್ಯೋಯ್ಯೋ, ಇವಾಗ ಬೇಡ. ಮನೇಲಿ ಫಂಕ್ಷನ್ ಇದೆಯಲ್ಲ, ಅದಕ್ಕೆಲ್ಲ ತಯಾರಿ ಮಾಡ್ಬೇಕು. ಫ್ರೀ ಆಗಿದ್ದಾಗ ಮಾತಾಡೋಣ, ಸರಿನಾ? ಏನಮ್ಮ ರಂಗೋಲಿ ಪುಡಿ ತಂದಿದ್ಯಾ? ರಂಗೋಲಿ ಹಾಕ್ತೀಯೋ ಏನೋ? ಇಲ್ಲ ಅಜ್ಜಿ, ಅದ್ರಲ್ಲಿರೋ ಬಣ್ಣ ಹಚ್ಚಿ ಸಂಭ್ರಮನ ಇನ್ನೂ ಹೆಚ್ಚೋಣ ಅಂತ ಇದ್ದೀನಿ. ಏನು ಇವತ್ತೇನಾ? ಇಲ್ ನೋಡು, ನೀವ್ ಆ ಬಣ್ಣ ತರ್ತೀರಂತ ಗೊತ್ತಿಲ್ದೆ ನಮ್ ಪದ್ದು ಕಾಸ್ಟ್ಲಿ ಸೀರೆನೆ ಉಟ್ಕೊಂಡಿದ್ದಾಳೆ. ಸೀರೆ ನೋಡ್ಕೊಂಡ್ ಕೂತ್ಕೊಂಡ್ರೆ ಹೇಗೆ? ಚಾರು ಐಡಿಯಾ ತುಂಬಾ ಚೆನ್ನಾಗಿದೆ. ನಾವು ಬಣ್ಣ ಹಚ್ಕೋಬೇಕು ಅಂದ್ರೆ ಅಣ್ಣ ಒಪ್ಕೋಬೇಕಲ್ಲ. ದೊಡ್ಡಪ್ಪ, ನಾವೆಲ್ರೂ ಆಡ್ಬಹುದಾ? ನಿಮಗಿಷ್ಟ ಅಂದ್ರೆ ನಾನು ಯಾಕಮ್ಮ ಬೇಡ ಅನ್ಲಿ, ಆಡ್ಕೊಳ್ಳಿ. ಬೇಡ ಬೇಡ ಬೇಡ. ಆಗುತ್ತೆ. ಮತ್ತೆ ಮದ್ಯಕ್ ಹೋಗು, ಏನಾಗ್ಬೇಕೋ ಅದೇ ಆಗುತ್ತೆ. ಹೋಗು. ನಾನ್ ಹೋಗಿ ನಮ್ಮ ಯಜಮಾನ್ರಿಗೆ ಹಚ್ಬೇಕು. ಹೋಗು. ರಾಜಲಕ್ಷ್ಮಿ, ಎಲ್ಲರೂ ಅಷ್ಟು ಖುಷಿಯಾಗಿ ಬಣ್ಣ ಹಚ್ಕೊಂಡು ಹೋಳಿ ಹಬ್ಬ ಆಚರಿಸ್ತಾ ಇದ್ರೆ ನೀನ್ ಯಾಕೆ ಡಲ್ಲ ಕುತ್ಕೊಂಡಿದ್ಯಾ? ಅವ್ನ್ ಫೋನ್ ಮಾಡಿದ್ದ. ಯಾರೇ ಅವನು? ಪ್ರಭಾಸ್ ಕಣೆ. ಯಾರಿಗ್ ಫೋನ್ ಮಾಡಿದ್ದ? ಇನ್ಯಾರ್ಗೆ? ನಮ್ಮನೆ ಲ್ಯಾಂಡ್ಲೈನ್ ಫೋನ್ ಮಾಡಿ ಮನೆಗ್ ಬರ್ತೀನಿ ಅಂತಿದ್ದಾನೆ. ಇವಾಗ ನೋಡಿ ನಿಮ್ಗೆ ಏನ್ ಮಾಡ್ತೀನಿ ಅಂತ. ಸರಿ, ಹುಷಾರಾಗಿ ಆಡ್ಕೊಳ್ಳಿ, ಹೋಗಿ. ಅಮ್ಮ ಹಚ್ಚಮ್ಮ. ಒಂದು ಸಾರಿ ನನ್ನ ಕಡೆ ನೋಡಿ. ಏನಕ್ಕೆ? ನೋಡಿ ಅಂದ್ರೆ
ಆ ಬಣ್ಣ ತಗೊಳ್ಳಿ. ಬೇಡಪ್ಪ. ಆದ್ಯನ್ ಮಾತ್ ಕೇಳ್ತೀರಾ? ನೋಡೋಣ ಅಮೆರಿಕ ಬುದ್ಧಿವಂತಿಕೆ ಎಷ್ಟ್ ಮಟ್ಟಕ್ಕೆ ಯೂಸ್ ಆಗುತ್ತೆ ಅಂತ. ಹೌದು, ಬಣ್ಣ ತಗೊಳ್ಳಿ ಅಕ್ಕ. ನೀವು ಅಲ್ಲಿಗೆ ಹೋಗಿ ಬಣ್ಣ ಹಾಕೋ ಅವಶ್ಯಕತೆನೇ ಇಲ್ಲ. ಅದೇ ಬೀಳುತ್ತಾ? ನೀನೇ ನೋಡ್ತೀಯಲ್ಲ. ನೀವ್ ಹೋಗಿ. ಅಯ್ಯೋ, ಈಗಂತೂ ಈ ಕಾರ್ಯಕ್ರಮ ನಿಂತು ಹೋಗಿ ಎಲ್ರ ಮುಂದೆ ಮಾನ ಮರ್ಯಾದೆ ಹೋಗೋದು ಖಚಿತ. ಅಣ್ಣ, ಆದ್ಯ ಬೇಕು ಅಂತ ಹೀಗ್ ಮಾಡಿರಲ್ಲ ಅಣ್ಣ. ಮತ್ಯಾರು ಮಾಡಿದ್ರು ಶಿವರಾಜು? ದೀಪ ಸರಿಯಾಗಿ ನಿಂತಿರ್ಲಿಲ್ಲ ಅನ್ಸುತ್ತೆ. ಅದೇನೋ ಬ್ಯಾಲೆನ್ಸ್ ತಪ್ಪಿ ಬಿದ್ದಿರ್ಬೇಕು. ಆದ್ಯ ಹೀಗ್ ಮಾಡಿರಲ್ಲ. ಹೌದು ಮಾವ, ಉಂಗ್ರ ತಂದಿದ್ದಾಳೆ ಅಂದ್ಮೇಲೆ ಬಿಟ್ಟು ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ. ಚಿಕ್ಕ ಮಗು ಮೇಲೆ ಯಾರಿಗ್ ದ್ವೇಷ ಇರುತ್ತೆ ಭಾವನವ್ರೆ? ಇದ್ರಲ್ಲಿ ಆದ್ಯಂತ ತಪ್ಪೇನೂ ಇಲ್ಲ. ಏನೋ ಅಚಾನಕ್ ಆಗಿರ್ಬೇಕು. ಹಾಗೆ ಅನ್ಕೊಳ್ಳೋಣ ಕಣೋ. ಆದ್ರೆ ಈಗ ಮಗುಗ್ ಹೊಸ ಬಟ್ಟೆ ಇಲ್ವಲ್ಲ, ಈ ಕಾರ್ಯ ಹೆಂಗ್ ಮುಂದುವರ್ಸೋದು? ಶಿವರಾಜು, ನೀನು ಹೋಗಿ ಹೊಸ ಬಟ್ಟೆಗಳು ತಗೊಂಡ್ ಬಾ. ಹಾ ಸರಿ ಅದ್ಕೆ. ಅಯ್ಯೋ ಬೇಡ ಚಿಕ್ಕಪ್ಪ, ನಾನು ಬಿಟ್ಟು ಗಿಫ್ಟ್ ಕೊಡ್ಬೇಕು ಅಂತ 2 ಜೊತೆ ಹೊಸ ಬಟ್ಟೆ ತಂದಿದ್ದೀನಿ. ಈಗ್ಲೇ ತರ್ತೀನಿ.
ಅಮ್ಮ ಚಾರು, ನೀನ್ ಈ ಬಟ್ಟೆ ತಗೊಂಡ್ ಬಂದಿರೋದು ಪದ್ಧತಿ ಪ್ರಕಾರ ಮಾಡಿರೋ ಪ್ರಕ್ರಿಯೆ. ಪದ್ಧತಿಗಳನ್ನ ಪಾಲಿಸಿದ್ರೆ ಎಷ್ಟು ಜನರ ಮರ್ಯಾದೆ ಉಳಿಯುತ್ತೆ ಅಂತ ಇದನ್ನ ನೋಡಿ ಕೆಲವರು ಅರ್ಥ ಮಾಡ್ಕೋಬೇಕು. ಈ ಮನೇಲಿರೋದಕ್ಕೆ ಬೇಕಾಗಿರೋ ಎಲ್ಲಾ ಲಕ್ಷಣಗಳು ನಿನ್ನಲ್ಲಿದೆಯಮ್ಮ. ಥ್ಯಾಂಕ್ಸ್. ಇದೇನಾದ್ರೂ ಊರವ್ರ ಮುಂದೆ ನಡೆದಿದ್ರೆ ಮನೆ ಮರ್ಯಾದೆ ಹೋಗಿರೋದು. ಪರವಾಗಿಲ್ಲ ದೊಡ್ಡಪ್ಪ, ನಾನೇನ್ ಬೇರೆ ಮನೆ ಹುಡುಗಿನ, ನಂಗೆ ಥ್ಯಾಂಕ್ಸ್ ಎಲ್ಲ. ತಗೊಳ್ಳಿ ಚಿಕ್ಕಪ್ಪ. ಅದಕ್ಕೆ ಹತ್ರ ಕೊಡು. ತಗೊಳ್ಳಿ ದೊಡ್ಡಮ್ಮ. ಆ ಬಟ್ಟೆನ ಬಿಟ್ಟುಗ್ ಹಾಕಿ ರೆಡಿ ಮಾಡಿ. ಬನ್ನಿ ಅದ್ಕೆ. ಬೇಗ ಹೋಗಿ. ಬನ್ನಿ ಬಾ. ಬನ್ನಿ. ನೀನ್ ಬಂದಾಗಿಂದ ಅಣ್ಣ ಅದಕ್ಕೆ ಇಬ್ರು ಮಾತಾಡ್ತಿಲ್ಲ. ಅವರಿಬ್ರು ಜೊತೆಲಿ ಖುಷಿಯಾಗಿ ಇರ್ಲಿಲ್ಲ ಅಂದ್ರೆ ಈ ಮನೇಲಿ ಯಾವುದೇ ಹಬ್ಬ ಮಾಡಿದ್ರು ಅದು ಅಮಾವಾಸ್ಯೆನೆ. ಅವರಿಬ್ರು ಒಂದ್ ಮಾಡೋದಕ್ಕಂತ ಫಂಕ್ಷನ್ ಇಟ್ವಿ. ದಯವಿಟ್ಟು ಹಾಳು ಮಾಡಕ್ ಹೋಗ್ಬೇಡ. ನೀನ್ ಮಾಡಿದ್ರು ಕೂಡ ಎಲ್ರ ಮುಂದೆ ನೀನ್ ಮಾಡಿಲ್ಲ ಅಂತ ಹೇಳ್ದ ನನ್ ಚಿಕ್ಕ ಮಗ. ಯಾಕ್ ಗೊತ್ತಾ? ನಿನ್ನಿಂದ ನಮ್ ಜಾನಕಿನ ಯಾರು ದೂರ ಮಾಡಬಾರ್ದು ಅಂತ. ಇದು ಸಂಬಂಧ ಅಂದ್ರೆ. ನೀನ್ ಹತ್ಬಿಟ್ರೆ ಬೇರೆಯವ್ರ ನಗೋ ತರ ಅಲ್ಲ. ಅವ್ರ ಸಂತೋಷಕ್ಕೋಸ್ಕರ ಬೇರೆಯವರೆಲ್ಲ ನೋವು ತಿಂತಾರೆ. ಯಾಕೇನಾಯ್ತು ಸೀನು? ಏನಾಯ್ತಪ್ಪ? ಯಾಕೆ ಮೌನವಾಗಿದೆಯಾ ಸೀನು? ನೋಡಿ ಅತ್ತೆ, ನಿಮ್ಮನ್ನ ಮತ್ತೆ ಮಾವನ್ನ ಹೇಗ್ ಒಂದ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈಗ ರಾಜಲಕ್ಷ್ಮಿನ ಮಾವನಿಂದ ಹೇಗ್ ಕಾಪಾಡೋದು ಅಂತ ಯೋಚನೆ ಮಾಡ್ಬೇಕು. ಅದೇನ್ ಸೀನು ಹಾಗೆ ಹೇಳ್ತಿದ್ಯಾ? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನನ್ನೆದೆ ಯಾಕೋ ಹೊಡ್ಕೊಳ್ತಿದೆ ಕಣೋ. ಹೇಳಿದ್ರೆ ಇನ್ನೇನಾಗುತ್ತೋ, ಹೋಗ್ಲಿ ಬಿಡಿಯತ್ತೆ. ನೀನ್ ಹೇಳ್ದೆ ಹೋದ್ರೆ ಅಮಾಯಕಿಯಾಗಿರುವ ರಾಜಲಕ್ಷ್ಮಿನ ಹೇಗಪ್ಪ ಕಾಪಾಡ್ಕೊಡೋದು? ತಪ್ಪು ಅತ್ತೆ. ಅಮಾಯಕಿ ರಾಜಲಕ್ಷ್ಮಿ ಅಲ್ಲ, ನಾವು. ಏನ್ ಹೇಳ್ತಿದ್ಯಪ್ಪ? ಅತ್ತೆ ಅದು ಅಯ್ಯೋ ಹೇಳು ಸೀನು. ರಾಜಲಕ್ಷ್ಮಿನ ಕರಿಯಕ್ಕೆ ಮೇಲ್ ಹೋಗಿದೆ. ಅತ್ತೆ ಅತ್ತೆ, ಅಯ್ಯೋ ಇವಾಗ ಇವ್ರೇನ್ ಮಾಡ್ತಾರೋ? ಮನೇಲಿ ಇಷ್ಟೊಂದ್ ಜನ ಬೇರೆ ಇದಾರೆ, ಗಲಾಟೆ ಮಾಡ್ಬಿಟ್ರೆ. ಅತ್ತೆ ಅತ್ತೆ, ನಾನ್ ಕೇಳ್ತಿದ್ರು ನನಗೇನು ಹೇಳ್ದೆ ಛಾಯಾ ಕಡೆ ಯಾಕೆ ನೋಡ್ತಿದ್ಯಾ? ಏನ್ ಹೇಳಿ ಆದ್ಯಾ? ನಿಜ, ನಾನ್ ಯಾವ ತಪ್ಪು ಮಾಡಿಲ್ಲ. ನೀನ್ ತಪ್ಪು ಮಾಡಿದ್ಯಾ ಅಂತ ನಾನು ಹೇಳ್ತಿಲ್ಲ, ಕೇಳ್ತಿದ್ದೀನಿ. ಯಾರ್ ಜೊತೆ ಚಾಟ್ ಮಾಡ್ತಿದ್ಯಾ? ಅದು ಅದು ಅದನ್ನ ಮುಚ್ಚೋ ಅವಶ್ಯಕತೆ ಇಲ್ಲ ರಾಜಲಕ್ಷ್ಮಿ. ಇಂಟರ್ನೆಟ್ ಅನ್ನೋದು ಹೊಗೆ ಇದ್ದ ಹಾಗೆ, ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಕೂಡ ಹೊರಗೆ ಬಂದ್ಬಿಡುತ್ತೆ. ನೀನ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ಯಾ ಅಂತ ಅತ್ತೆಗೆ ಈಗಾಗಲೇ ಗೊತ್ತಾಗಿದೆ. ನೀನ್ ಹೇಳಿದ್ಯಾ? ನಾನೇ ಹೇಳಿದ್ದು. ಅತ್ತೆನ ಕರ್ಕೊಂಡ್ ಬಂದಿದ್ದು ನಾನೇ.
ನೀವು ನಿಮಗೆ ಇಷ್ಟ ಬಂದಂಗೆಲ್ಲ ಮಾಡೋದು ಆಮೇಲೆ ಸಿಕ್ಕಾಕೊಳ್ಳೋದು ನನಗಿದು ಇಷ್ಟ ಇಲ್ಲ. ಅದಕ್ಕೆ ಹೇಳ್ಬಿಟ್ಟೆ. ಯಾಕೆ ಅಂದ್ರೆ ನನ್ನ ಜಾನಕಿಯತ್ತೆಗೆ ನಿನ್ನಿಂದ ಇನ್ಯಾವ ಸಮಸ್ಯೆನೂ ಬರಬಾರ್ದು. ಇಂಟರ್ನೆಟ್ನ ಮನೆಗೆ ಯಾರು ತಂದಿದ್ದು? ನಾನೇ. ಯಾರು ಉಪಯೋಗಿಸ್ತಿರೋದು? ನನಗೆ ಕೆಲಸ ಆಯ್ತು ಅಂತ ಹಾಕ್ಸ್ದೆ. ರಾಜಲಕ್ಷ್ಮಿನೇ ಕೆಲ್ಸಕ್ಕೆ ಬರ್ದಿರೋರ್ ಜೊತೆ ಚಾಟಿಂಗ್ ಮಾಡ್ತಿದ್ದಾಳೆ. ರಾಜಿ, ಏನಿದು? ಏನ್ ಮಾಡ್ತಿದ್ಯೇ ನೀನು? ಯಾರು ಏನು ಅನ್ನಲ್ಲ ಅನ್ನೋ ಧೈರ್ಯ ಬಂದ್ಬಿಡ್ತಾ? ನನ್ನ ಬ್ಲೇಮ್ ಮಾಡ್ಬೇಡ. ರಾಜಲಕ್ಷ್ಮಿ ಬಿಟ್ಟೋಗಿಂತ ದೊಡ್ಡೋಳು, ಅವಳೇನ್ ಚಿಕ್ಕ ಹುಡುಗಿ ಅಲ್ಲ. ನೀನ್ ಇಂಟರ್ನೆಟ್ ಹಾಕಿಸ್ದೇ ಇದ್ದಿದ್ರೆ ಇವತ್ತು ರಾಜಲಕ್ಷ್ಮಿ ಈ ತರ ತಲೆ ತೆಗ್ಸಿ ನಿಲ್ತಿರ್ಲಿಲ್ಲ. ನಾನ್ ಈ ಮನೆಯಲ್ಲಿ ಇಂಟರ್ನೆಟ್ ಉಪಯೋಗಿಸಬಾರ್ದು ಅಂದ್ರೆ ಅದನ್ನ ನಿಮ್ಮಿಷ್ಟ ಅಂತೀನಿ. ಆದ್ರೆ ಕೆಲ್ಸ ಬಂತು ಅಂದ್ರೆ ನಾನ್ ಹೊರಗಡೆ ಹೋಗ್ಬೇಕು ಅಂತೀನಿ. ಅದಕ್ಕೆ ಯಾರು ಏನು ಹೇಳ್ಬಾರ್ದು. ನಿಮ್ಮಪ್ಪನಿಗೇನಾದ್ರೂ ಗೊತ್ತಾದ್ರೆ ಶುಭ ಕಾರ್ಯ ನಡೀತಿರೋ ದಿನನೇ ಇನ್ನೇನ್ ನಡೆಯುತ್ತೋ ಭಯ ಆಗ್ತಿದೆ ನನಗೆ. ಭಾವನವ್ರೆ, ಹೇಳಮ್ಮ. ಅತ್ತೆ ಅವರು ನಿಮ್ಮನ್ನ ಕರಿತಾ ಇದ್ದಾರೆ. ರಾಜಲಕ್ಷ್ಮಿ ಕೆಳಗಡೆ ಬರ್ಲಿಲ್ಲ, ಯಾಕೆ ಬರ್ಲಿಲ್ವೋ ನೋಡೋಣ ಅಂತ. ನಾನ್ ಕರಿತೀನಿ ಭಾವನವ್ರೆ, ನೀವು ಹೋಗಿ. ಸರಿ. ಅವರ ಕಟ್ಟುಪಾಡುಗಳನ್ನೆಲ್ಲ ಕಿತ್ತು ಹಾಕಿ, ಅವರ ಆಚಾರಗಳನ್ನೆಲ್ಲ ಸುಟ್ಟು ಹಾಕಿ ನೀನ್ ಸಂತೋಷ ಪಡ್ಬೇಕು ಅನ್ಕೊಂಡಿದ್ಯಾ? ಅದು ನೋಡಿಯುತ್ತೆ. ಅಕ್ಕ, ಇಲ್ಲೇ ಇದ್ದೀರಾ ಅಕ್ಕ? ಸೀನು, ರಾಜಲಕ್ಷ್ಮಿ, ಛಾಯಾ, ಏನು ಈ ರೂಮಲ್ಲಿದ್ದೀರಾ? ಏನಾಯ್ತು? ಏನಿಲ್ಲ ಚಿಕ್ಕತ್ತೆ, ರಾಜಲಕ್ಷ್ಮಿನ್ ಕರೆಯೋದಕ್ಕೆ ಅತ್ತೆ ಬಂದ್ರು ಇಲ್ಲಿಗೆ. ಅತ್ತೆನ್ ಕರೆಯೋಣ ಅಂತ ನಾನು ಇಲ್ಲಿಗೆ ಬಂದೆ. ಸರಿ, ನಡೀರಿ ಹೋಗೋಣ, ಬನ್ನಿ. ಸಮಸ್ಯೆ ಏನು ಇಲ್ಲ ತಾನೆ? ಅನುಮಾನ ಎಲ್ಲ ಯಾಕೆ ಚಿಕ್ಕತ್ತೆ? ಬಿಟ್ಟು ಫಂಕ್ಷನ್ ದಿನ ಈ ತರ ಎಲ್ಲ ಮಾತಾಡಬಾರ್ದು. ಬನ್ನಿ ಹೋಗೋಣ. ಹಾ, ಬನ್ನಿ ಬನ್ನಿ. ಅತ್ತೆ ಬಂದ್ಬಿಡಿ, ಬನ್ನಿ. ಮಾವ ರೂಮಲ್ಲಿ ಒಬ್ನೇ ಇದ್ದಾನೆ. ಇಂಥ ಟೈಮಲ್ಲಿ ಬಂದ್ರೇನೆ ಆರಾಮಾಗಿ ಲೈನ್ ಹೊಡಿಬಹುದು. ನಿನಗ್ ಸರಿಯಾಗಿ ನಡಿಯಕ್ ಬರಲ್ವಾ? ಬೇಕು ಅಂತ ಬೀಳಿಲ್ಲ ಮಾವ, ಕಾಲ್ ಜಾರ್ ಬಿದ್ದೆ. ಹೋಗ್ಲಿ ಬಿಡು, ಕೆಳಗ್ ಬೀಳಿಲ್ವಲ್ಲ, ಖುಷಿ ಪಡು. ನಿನ್ ಮೇಲ್ ಬೀಳ್ತಾ ಇದ್ದೆ ಅಲ್ವಾ ಮಾವ? ನೀನೇನಾದ್ರೂ ಅನ್ಕೋತೇನೋ ಅಂತ. ಈ ಪಪ್ಪು ಚಾರು ಡ್ರಮ್ಮು ಮೇಲ್ ಬಿದ್ದು ಸೌಂಡ್ ಮಾಡೋಣ ಅಂತಿದ್ದಾಳೆ. ಈ ಪೆದ್ದು ಡ್ರಮ್ಮುಗೆ ಇದು ಅರ್ಥನೇ ಆಗ್ತಿಲ್ಲ. ಮಾವ, ನನ್ ಮೇಲೇನು ಕೋಪ ಇಲ್ಲ ತಾನೆ? ನಿನ್ ಮೇಲೆ ನಾನ್ ಯಾಕೆ ಕೋಪ ಮಾಡ್ಕೊಳ್ಳಿ ಚಾರು? ನೀನೇನು ಮಾಡಿಲ್ವಲ್ಲ. ಹಾಗಾದ್ರೆ ಏನಾದ್ರೂ ಮಾಡಿದ್ರೆ ಕೋಪ ಬರುತ್ತಾ ಮಾವ? ಓಹೋ, ಚಾರು, ನಿನ್ ತಲೆ ಕೆಡಿಸ್ಕೋಬೇಡ. ಜಾಸ್ತಿ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗುತ್ತೆ. ರಿಲ್ಯಾಕ್ಸ್ ಆಗಿರು.
ಓ ನಿಮ್ಮಿಬ್ಬರಿಗೂ ಸರಿಯಾಗಿದೆ. ಇವತ್ ನಿಮ್ಮಿಬ್ರನ್ನು ಹೇಗಾದ್ರೂ ಮಾಡಿ ಸಿಕ್ಕಾಕ್ಸ್ತೀನಿ. ಡ್ರಮ್ಮು ನನ್ನ ಇಂಟರ್ನೆಟ್ ವಿಷಯದಲ್ಲಿ ಸಿಕ್ಕಾಕ್ಸಿ ನಿಮ್ ಜಾನ್ಕಿ ಅತ್ತೆ ಹತ್ರ ಹೇಳಿ ರಾಜಲಕ್ಷ್ಮಿನ್ ಕೂಡ ಸಿಕ್ಕಾಕ್ಸ್ದಲ್ಲ. ಇಲ್ಲಿ ಪಪ್ಪು ಚಾರು ಜೊತೆ ಮಾತಾಡ್ತಿದ್ಯಾ? ಮಾಡ್ತೀನಿ, ನಿಮ್ಮಿಬ್ರಿಗೂ ಸರಿಯಾಗಿ ಮಾಡ್ತೀನಿ. ಈ ಪಪ್ಪು ಚಾರು ಬಿಟ್ಟು ಬಟ್ಟೆಗೆ ಬೆಂಕಿ ಹಾಕಿ ಆರೋಪ ನನ್ ಮೇಲೆ ಹಾಕಿದ್ಲು, ನನ್ನ ವಿಲನ್ ಮಾಡಿದ್ಲು. ಇವರಿಬ್ಬರಿಗೂ ಬುದ್ಧಿ ಕಲ್ಸೋದಕ್ಕೆ ಇದೇ ಕರೆಕ್ಟ್ ಟೈಮ್. ಮಾಡ್ತೀನಿ. ಹೊರಗಡೆ ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ, ಚಿಲ್ಕ ಹಾಕೊಂಡಿದ್ದೀರಲ್ಲ. ಹೇ ಬಿಟ್ಟು ಇವಳು ಯಾಕೆ ಇಷ್ಟೊಂದು ಓವರ್ ಆಗಿ ಆಡ್ತಾ ಇದ್ದಾಳೆ? ಯಾರಾದ್ರೂ ಇದ್ದೀರಾ ಹೊರಗಡೆ? ಪದ್ಮಾ ಪದ್ಮಾ, ಯಪ್ಪಾ, ಸೈಲೆನ್ಸ್. ಮಾವ ಬಂದಿದ್ದಾರೆ, ಮಾತಾಡ್ಬೇಡ. ಅವ್ರೇನಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಪ್ಲೀಸ್ ಕಣಮ್ಮ, ಮಾತಾಡ್ಬೇಡ. ಅಪ್ಪ, ಪದ್ಮಾ, ಸೀನು ಎಲ್ಲಿ? ಅವನ್ನೇ ಹುಡ್ಕೊಂಡ್ ಬಂದೆ ಅಣ್ಣ. ಒಳಗಡೆ ಇರ್ಬೇಕು, ನೋಡ್ತೀನಿ. ಸುಮ್ಮನೆ ನನ್ನ ರೂಮಿಗೆ ಬಂದೆ. ಹೊರಗಡೆ ಚಿಲ್ಕ ಹಾಕಿದ್ರೆ ಒಳಗಡೆ ಹೇಗಿರ್ತಾನಮ್ಮ? ಕರೆಕ್ಟ್ ಅಲ್ವಾ? ಹೌದು, ಒಳಗಡೆ ಹೇಗಿರ್ತಾನೆ? ಇರಲ್ಲ. ಏನಮ್ಮ ಟೆನ್ಷನ್ ಅಲ್ಲಿ ಇದ್ದಂಗಿದೆ? ಇಲ್ಲ ಅಣ್ಣ, ಹೊರಗಡೆ ಕೆಲಸ ಮಾಡ್ಕೊಂಡ್ ಬಂದಲ್ಲ, ಅದಕ್ಕೆ. ಒಳಗಡೆನೆ ಇದ್ದಾನೆ ಅಂತ ನಿಜ ಹೇಳ್ಬಿಡೋಣ. ಫಂಕ್ಷನ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡ್ಬೇಕು. ಸೀನು ಬಂದ್ರೆ ಲೆಕ್ಕ ಹೇಳ್ತೀನಿ ಅವನ್ಗೆ. ಅವ್ನ್ ಬಂದ್ರೆ ಹೇಳ್ತೀನಣ್ಣ. ಹೌದು, ಎಲ್ಲಿಗೆ ಹೋಗಿದ್ದಾನವನು? ಇಲ್ಲೇ ಎಲ್ಲೋ ಇರ್ಬೇಕಣ್ಣ. ವಿಷಯ ಗೊತ್ತಾದ್ರೆ 2 ನಿಮಿಷದಲ್ಲಿ ನಿನ್ ಮುಂದೆ ಬಂದು ನಿಂತ್ಕೋತಾನೆ. ತಡ ಮಾಡ್ಬೇಡ ಅಂತ ಹೇಳು. ಸರಿ ಅಣ್ಣ. ನಾನು ಟೆನ್ಷನ್ ಅಲ್ಲಿದ್ರೆ ಬಾಗಿಲು ತೆಗಿದೇನೆ ಹುಷಾರಾಗಿದ್ದೀರಾ ಅಂತ ಕೇಳ್ತೀಯ? ಅಯ್ಯೋ ಬೇಡ ಮಾವ ಇದಾರೆ ಕಣೋ. ಈ ಆದ್ಯನೇ ಚಿಲ್ಕ ಹಾಕಿರ್ಬೇಕು ಅನ್ನೋದು ನನ್ನ ಅನುಮಾನ. ಥ್ಯಾಂಕ್ ಯು ಆದ್ಯ. ವೆಲ್ಕಮ್. ಇಬ್ಬರನ್ನು ಒಳಗ್ ಹಾಕಿ ಕೂಡಾಕ್ದವಳಿಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಲ್ಲ ನೀವು ಏನಾಯ್ತಾ? ನಿನ್ ತಂಗಿ ಮಗಳು ನನ್ನ ಮಗನ್ನ ಅಣ್ಣನ್ ಕೈಲಿ ಓಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಅಷ್ಟಕ್ಕೂ ಏನ್ ನಡೀತು? ಚಾರುನ ಸೀನುನ ರೂಮ್ ಒಳಗಡೆ ಕೂಡ ಹಾಕಿ ಚಿಲ್ಕ ಹಾಕಿದಾಳೆ. ಅದ್ಯಾ, ನಾನೇನ್ ಮಾಡ್ದೆ? ಅಯ್ಯೋ, ಯಾಕೆ ನೀವೆಲ್ಲ ನನ್ನ ಆರೋಪ ಮಾಡ್ತಿದ್ದೀರಾ? ಇಬ್ರು ರೂಮಲ್ಲಿದ್ರೆ ಈ ಮನೆ ಪದ್ಧತಿಗಳು ಆಚಾರಗಳು ಏನಾಗುತ್ತೋ ಏನೋ ಅಂತ ಅವ್ರನ್ನ ಬೈಯೋದ್ ಬಿಟ್ಟು ನನಗ್ಯಾಕೆ ಬೈತಿದ್ದೀರಾ? ನೋಡಿದ್ಯಾ ಅದ್ಗೆ ಹೇಗ್ ಕೋಪ ಬರೋ ತರ ಮಾತಾಡ್ತಿದ್ದಾಳೆ? ಪದ್ಮ, ತಪ್ಪು ಮಾಡ್ತಿರೋ ಆದ್ಯನಿಗೆ ಹೀಗೆ ಹೇಳಿದ್ರೆ ಅವಳು ಇದೇ ರೀತಿನೇ ಮಾತಾಡೋದು. ನೀನೇನು ಅನ್ಕೋಬೇಡ. ಆದ್ಯಕ್ಕ, ನಮ್ ತಪ್ಪೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಇಲ್ಲಿ ಇರ್ಬೇಕು? ಬಾ, ನಾವ್ ಹೋಗೋಣ. ಹೋಗೋಣ. ಚಾರು, ಇವನೊಬ್ನೇ ರೂಮ್ ಒಳಗಡೆ ಇರುವಾಗ ನೀನ್ ಒಳಗಡೆ ಹೋಗೋ ಅಭ್ಯಾಸ ಮಾಡ್ಕೋಬೇಡ. ಬಾ. ಸೀನು, ಒಂದ್ ನಿಮಿಷ. ನಿಮ್ಮ ಮಾವನ ಹತ್ರ ಆ ಇಂಟರ್ನೆಟ್ ಬಗ್ಗೆ ಹೇಗ್ ಮಾತಾಡೋದು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಕಣೋ ಸೀನು. ಒಂದ್ ಕೆಲಸ ಮಾಡಿಯತ್ತೆ, ಮಾವ ಹೆಗಲ್ ಮೇಲೆ ಶಾಲ್ ಹಾಕೊಂಡು ಹೊರಗಡೆ ಹೋಗ್ತಾರಲ್ವಾ?
ಪಕ್ಕದಲ್ಲೇ ಇರೋದಕ್ಕೆ ಎಲ್ಲೇ ಬೋರ್ ಹಾಕಿದ್ರು ನೀರ್ ಬರುತ್ತೆ ಅನ್ಕೋತೀವಿ. ಅದೆಲ್ಲ ಹಾಗಿರ್ಲಿ, ನಿನ್ ಕಣ್ಣಲ್ ಕೂಡ ಕಣ್ಣೀರ್ ಯಾವಾಗ್ಲೂ ಬರ್ತಾನೆ ಇರತ್ತೆ. ನಾನು ಅಳ್ತಿದ್ದೀನಿ ಆದ್ಯ. ಅದನ್ನೇನ್ ನೀನ್ ಹೇಳ್ಬೇಕಾಗಿಲ್ಲ. ಇನ್ನೂ ಯಾಕೆ ನೀನ್ ಅಳು ನಿಲ್ಸಿಲ್ಲ ಅನ್ನೋದನ್ನ ಹೇಳು. ಅಮ್ಮ ನನ್ ಜೊತೆ ಮಾತಾಡ್ತಿಲ್ಲ. ನೀನೇ ಹೋಗ್ ಮಾತಾಡು. ಮಾತಾಡಿದ್ರು ಉತ್ತರ ಕೊಡ್ತಿಲ್ಲ. ಇದೆಲ್ಲ ಇಂಟರ್ನೆಟ್ ಯೂಸ್ ಮಾಡಿದ್ದಕ್ಕೆನಾ? ಇಂಥ ಸಣ್ಣ ಸಣ್ಣ ವಿಷಯನೂ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾರ? ನಿಜ ಎಲ್ಲ ನಿನ್ ಬ್ರಹ್ಮ ಮಾವನಿಂದಾನೆ ಅಮ್ಮನಿಗೆ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಇಂಟರ್ನೆಟ್ ಬಗ್ಗೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಮಾಡಿದ ಪಾಪ ಬೆನ್ ತಟ್ಟುತ್ತೆ ಅಂತಾರೆ. ಅದಕ್ಕೆ ಆ ಡ್ರಮ್ಮುಗೆ ಆ ಚಾರು ಸಿಕ್ಕಿರೋದು. ಇಬ್ರು ಸೇರಿದ್ರೆ ಪಪ್ಪು ಚಾರು. ಹಾ ಅಲ್ಲ, ಈಗ ಡ್ರಮ್ಮು ಚಾರು ಆಗಿದ್ದಾರೆ. ಜೋಡಿ ಸಕ್ಕತ್ತಾಗಿದೆ ಬಿಡು. ನಿನ್ನಂತ ಅಮಾಯಕರ ಶಾಪ ಅವ್ರನ್ನ ಸುಮ್ನೆ ಬಿಡಲ್ಲ. ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ಮಾಡೋ ಅವಶ್ಯಕತೆನೂ ಇಲ್ಲ. ನಿನ್ನ ಅಳ್ಸಿದ್ರೆ ಆ ದೇವ್ರು ಕೂಡ ಕಷ್ಟದ ಪಾಲಾಗ್ತಾನೆ ಅಂತಿದ್ದೀನಿ. ಇಷ್ಟೆಲ್ಲ ಆದ್ರೂ ನಾನು ಯಾಕೆ ಮೌನವಾಗಿದ್ದೀನಿ ಗೊತ್ತಾ? ಆದ್ಯನ ನನ್ ಕಣ್ರೆಪ್ಪೆಲಿಟ್ಟು ನೋಡ್ಕೋತೀನಿ ಅಂತ ನನ್ ತಂಗಿ ಸಂಧ್ಯನಿಗೆ ಮಾತು ಕೊಟ್ಟಿದ್ದಕ್ಕೆ ನಾನು ಹಾಗೆ ನಡ್ಕೊಳ್ಳೇಬೇಕು. ಆದ್ರೆ ನೀನು ಮಾತ್ರ ಅವರಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು. ಇನ್ನೊಂದು ಸಾರಿ ಇಂಥ ತಪ್ಪುಗಳನ್ನ ಮಾಡಕೂಡ್ದು. ಯಾವತ್ತೂ ಮಾಡಲ್ಲ ಅಮ್ಮ. ಇಂಟರ್ನೆಟ್ ಉಪಯೋಗಿಸು ಅಂತ ಹೇಳಿದ್ದು ಆದ್ಯನಿಗೆ ಮಾತ್ರನೇ. ಮತ್ತೆ ನೀನಾದ್ರ ತಂಟೆಗೆ ಹೋಗ್ಕೂಡ್ದು. ಈ ಮಾತಿಗೆ ನೀನ್ ತಪ್ಪಿದ್ದೆ ಆದ್ರೆ ಇನ್ನೊಂದು ಸಾರಿ ನಾನು ನಿನ್ ಜೊತೆ ಮಾತಾಡಲ್ಲ. ರಾಜಲಕ್ಷ್ಮಿ, ಇವಾಗ್ಲಾದ್ರೂ ಸ್ವಲ್ಪ ನಗು. ನಿಮ್ಮಮ್ಮನೇ ತಾನೇ ಮಾತಾಡಿದ್ದು. ನಿಮ್ಮಮ್ಮ ನಿನ್ ಜೊತೆ ಮಾತಾಡಿದ್ದಾಯ್ತಲ್ಲ. ನಾನು ಇಂಟರ್ನೆಟ್ ಯೂಸ್ ಮಾಡಬಾರ್ದು ಅಂತ ಮಾತು ತಗೊಂಡಿದಾರಲ್ಲ. ಟೆಕ್ನಾಲಜಿನ ಕಲ್ಸಿದ್ರೆ ಪರವಾಗಿಲ್ಲ, ತಡೆದ್ರೆ ನಿಲ್ಸೋದೇ ಒಳ್ಳೇದು. ಅರ್ಥ ಮಾಡ್ಕೊ. ನಿನ್ ಬಾವ ಯಾಕೆ ಹಾಕಿ ಕೂಗಾಡ್ತಿದಾರೆ? ದುಬೈಯಿಂದ ಫೋನ್ ಅಲ್ವಾ ರೀ, ತುಂಬಾ ದೂರ, ಅದಕ್ಕೆ. ಅಕ್ಕ, ನಮ್ಮ ಅತ್ತಿಗೆ ಪದ್ಮ, ಅವ್ರ ಯಜಮಾನ್ರು ವೆಂಕಟರಾವ್. ನಮಸ್ಕಾರ. ಮತ್ತಿಗೆ ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತಾರೆ. ಅಯ್ಯೋ ಪಾರ್ವತಿ, ನಿಮ್ಮ ಅಕ್ಕ ಗೌರಿಗೆ ನನ್ನ ಬಗ್ಗೆ ಗೊತ್ತಿಲ್ದೇ ಇರತ್ತಾ ಏನು? ಹೌದು ಅತ್ಗೆ, ನಿಮ್ಮ ಅಳತೆ ಕೂಡ ಗೊತ್ತು ಅಲ್ವಾ ನನ್ಗೆ. ಅಳತೆ ಅಂದ್ರೆ ಅಯ್ಯೋ, ಅಳತೆ ಅಂದ್ರೆ ಅವ್ರ ಇಷ್ಟ ಕಷ್ಟಗಳು ಅಂತ. ಅದು ಎಷ್ಟು ಇದು ಎಷ್ಟು ಇದನ್ನ ದುಬೈಯಲ್ಲಿ ಮೆಜರ್ಮೆಂಟ್ಸ್ ಅಂತಾರೆ. ಅದನ್ನ ಕನ್ನಡದಲ್ಲಿ ಅಳತೆ ಅಂತಾರೆ. ಯಾವುದನ್ನು ಅನುಮಾನ ಪಡಬಾರ್ದು. ತುಂಬಾ ಮ್ಯಾಟ್ರ್ ಇದೆ, ಕೇಳಿಸ್ಕೊಂಡ್ಯಾ? ಮತ್ತೆ ಅವರು ನಮ್ಮ ಅತ್ತೆ ಅವರು. ಅಮ್ಮ ಒಂದ್ ನಿಮಿಷ. ಮನೆಗೆ ಎಷ್ಟೇ ದಿಕ್ಕಿದ್ರು ಮುಖ್ಯ ದ್ವಾರ ಅಂತ ಒಂದಿರುತ್ತಲ್ವಾ, ಅವರು ಅಂತಾಯ್ತು. ಸುಂದ್ರಂನವರು ಬಂಗಾರ ನಡಿ. ನಡಿರಿ ನಡಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಎದ್ದೇಳಿ. ಮಗಳ ತರಾನೇ ತಂದೆ ತಾಯಿನೂ ಇದಾರೆ ಅಂತ ಆಯ್ತು. ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ತಿದ್ದಾರೆ. ಎಲ್ಲೂ ಮಿಸ್ ಹೊಡಿತಿದ್ಯಲ್ಲ. ಅಮ್ಮ ಒಂದ್ ನಿಮಿಷ ಫೋನಲ್ಲಿ ಮಾತಾಡ್ಬೋದಾ? ಹಾಗೆ ಆಗ್ಲಪ್ಪ. ಹಲೋ, ಏನಂತಿದ್ದೀರಾ? ಅದನ್ನ ಕ್ಯಾನ್ಸಲ್ ಮಾಡಿ. 10 ಕೋಟಿ ಡೀಲ್ನ ಕ್ಯಾನ್ಸಲ್ ಮಾಡ್ಬಿಡಿ. ನಿಮ್ ಯಜಮಾನ್ರು ಏನ್ ಮಾಡ್ತಾರಮ್ಮ? ಬಾವಿನ್ ಮಾರ್ತಾರೆ. ಬಾವ್ಲಿನ್ ಮಾಡ್ತಾರ? ಅಯ್ಯೋ ಅಣ್ಣವ್ರೆ, ಬಾವ್ಲಿ ಅಲ್ಲ, ಬಾವಿಗಳು.
ದುಬೈಯಲ್ಲಿ ಪೆಟ್ರೋಲ್ ಬಾವಿ ಇರುತ್ತಲ್ಲ ಅದು. ಓಹೋ, ನೀವಿಲ್ ಬನ್ನಿ. ಕೋಟಿ ಕೋಟಿನ ಆ ಬಾವಿಯಿಂದನೇ ತೆಗಿತಾರೆ ಅನ್ಸತ್ತೆ. ಹುಚ್ಚಿ ಪದ್ಮ, ಅದ್ರಲ್ಲಿ ದುಡ್ಡು ಸಿಗಲ್ವೇ? ಅದ್ರಲ್ಲಿರೋ ಇಂಧನನ ಮಾರಿ ಧನವಾಗಿ ಬದಲಾಯಿಸ್ಕೋತಾರೆ ಅಷ್ಟೇ. ತಗೊಂಬಿಡಿ, ಆ ಬಾವಿನ ತಗೊಂಬಿಡಿ. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಓನರ್ನೇ ತಗೊಂಡ್ಬಿಡಿ. ಹಾ ಹಾಗೆ ಮಾಡೋ. ಏನ್ರಿ ಇವ್ರಿಗೆ ಗಿಫ್ಟ್ ತಂದಿದ್ದೀರಾ ಅಲ್ವಾ ದುಬೈಯಿಂದ? ಅದನ್ನ ಕೊಡೋಣ, ನಡೀರಿ ಬನ್ನಿ. ಹಾ ನಡಿ ನಡಿ ನಡಿ. ಏನ್ರಿ ಮನೆ ದೊಡ್ಡವ್ರಿಗೆಲ್ಲ ಗಿಫ್ಟ್ ಕೊಡ್ರಿ ನಿಮ್ ಕೈಯಾರೆ. ಸುಂದ್ರಮ್ನವ್ರಿಗೆ ರವೆ ಉಂಡೆ, ಅಲ್ಲಲ್ಲ ಅಮ್ನವ್ರ ಹಾರ. ಹಾ ತಗೊಳ್ಳಿ. ಹಾ ನಿಜವಾಗ್ಲೂ ಹೀರೋ ಪ್ರಭಾಸೆ ನನ್ ಜೊತೆ ಚಾಟ್ ಮಾಡಿದ್ರು ಅನ್ನೋ ಭ್ರಮೆಯಲ್ಲಿ ನಾನಿಷ್ಟು ಮೋಸ ಹೋದೆ. ಇಷ್ಟ ಮಾಯಕ್ಕೆ ಆಗಿರೋದ್ರಿಂದಾನೆ ನನ್ಗೆ ಭಯ ಇನ್ನೂ ಜಾಸ್ತಿ ಆಗ್ತಿರೋದು. ಅಲ್ಲ ರಾಜಿ, ಚಾರು ಅಪ್ಪ ಅಮ್ಮ ಚಾರುನ ಸೀನುಗೆ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿರೋ ಹಾಗಿದೆ. ಚಾರು ಕೂಡ ಒಳ್ಳೆ ಹುಡುಗಿನೇ. ನಮ್ ಸೀನು ಹಾಗೆ ಒಂದು ಕೆಲ್ಸ ಹೇಳಿದ್ರೆ ಸಾಕು, ಚಕ ಚಕ ಅಂತ ಎಲ್ಲವನ್ನೂ ಮಾಡಿ ಮುಗಿಸ್ಬಿಡ್ತಾಳೆ. ಇದೇನಿದು, ಅತ್ತೆ ಮಾತಾಡ್ತಾ ಇದ್ರು, ರಾಜಲಕ್ಷ್ಮಿ ಅವಳ್ದಾದ ಲೋಕದಲ್ಲಿದ್ದಾಳೆ. ರಾಜಿ, ಆ ಆರಿರೋ ಸಂಡ್ಗೆನೆಲ್ಲ ತೆಗೆದು